ನಮಸ್ಕಾರ ರೀ. ಈಗ ನೆವಿಗೇಷನ್ ಬಗ್ಗೆ ಮಾತಾಡೋಣ. ನೆವಿಗೇಷನ್ ಅಂದ್ರೆ ಒಂದು ಕಾಂಪೋನೆಂಟ್ನಿಂದ ಇನ್ನೊಂದು ಕಾಂಪೋನೆಂಟಿಗೆ ಬಟನ್ ಕ್ಲಿಕ್ ಮಾಡಿದ್ರೆ ಹೆಂಗೆ ಕಾಂಪೋನೆಂಟ್ ತೋರಿಸ್ಬೇಕು. ನೀವು ಬಟನ್ ಯೂಸರ್ ಲಾಗಿನ್ ಅಂದರೆ ಯೂಸರ್ ಲಾಗಿನ್ ಕಾಂಪೋನೆಂಟ್ ಬರ್ಬೇಕು, ಸೈನಪ್ ಅಂದರೆ ಸೈನಪ್ ಕಾಂಪೋನೆಂಟ್ ಬರ್ಬೇಕು, ಸೊ ಹೋಮ್ ಪೇಜ್ ಅಂದರೆ ಹೋಮ್ ಕಾಂಪೋನೆಂಟ್ ಬರ್ಬೇಕು. ಅಂದರೆ ಒಂದೊಂದು ಕಾಂಪೋನೆಂಟ್ ಲಿಂಕಿಂಗ್ ಕೊಡೋದು ಅಂದರೆ ನೆವಿಗೇಷನ್ ಮಾಡೋದು. ಸ್ವಲ್ಪ ಇದನ್ನು ನೆವಿಗೇಷನ್ ಬಗ್ಗೆ ಈ ಸದ್ದಿನ ಮಟ್ಟಿಗೆ ಮಾತಾಡ್ತೀನಿ. ಸೊ ನೆವಿಗೇಷನ್ ಹೆಂಗೆ ಮಾಡೋದು ಅಂತಂದರೆ, ಸೊ ಫಸ್ಟಿಗೆ ಆಗಲೇ ನಾವು ಏನು ಮಾಡಿದ್ವಿ, ಹೋಮ್ ಪೇಜ್ ಅಂತೂ ಸೆಟಪ್ ಆಗೈತಿ. ಸೊ ಇದು ಹೋಮ್ ಪೇಜ್. ಓಕೆ, ಸೊ ಇಲ್ಲಿ ಏನಾಗೈತಿ, ಒಂದು ಎಡ್ಮಿನ್ ಅದ, ಇಲ್ಲಿ ಯೂಸರ್ ಅದ. ಫಸ್ಟ್ಗೆ ನಾವು ಯೂಸರ್ದ ತೊಗೊಳೋಣ. ಯೂಸರ್ ಮಾಡಲ್ ಒಳಗೆ 2 ಬಟನ್ ಹಾಕೊಂಡ್ರಿ. ಏನು ರೀ, 2 ಬಟನ್. ಯೂಸರ್ ಏನು ಮಾಡ್ತಾನೆ, ಫಸ್ಟ್ ಸೈನಪ್ ಹಾಕ್ತಾನ, ಆಮೇಲೆ ಅದನ್ನು ಕ್ರೆಡೆನ್ಷಿಯಲ್ ಯೂಸ್ ಮಾಡ್ಕೊಂಡು ಸೈನ್ ಇನ್ ಹಾಕ್ತಾನೆ ಅಂಥೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ. ಓಕೆ, ಅಂದರೆ ಸೈನಪ್ ಅಂದರೆ ಇನ್ಸರ್ಟ್, ಸೈನ್ ಇನ್ ಅಂತಂದರೆ ಸಿಲೆಕ್ಟ್. ಓಕೆ, ಸೊ ಈ ಎರಡನ್ನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ. ಅಂದರೆ ಯಾವ ಕಾರ್ಡಿಗೆ ಹೋಗ್ಬೇಕು, ಈ ಕಾರ್ಡಿಗೆ ಹೋಗ್ಬೇಕು. ಓಕೆ, ಸೊ ಎಲ್ರಿ ಹೋಮ್ ಪೇಜಿಗೆ, ಸೊ ಇಲ್ಲಿ ಸೋರ್ಸ್ನೊಳಗೆ ಕಾಂಪೋನೆಂಟ್ಸ್ನೊಳಗೆ ಹೋಮ್ ಪೇಜ್ ಹಂಗಂದ್ರೆ ಕ್ರಿಯೇಟ್ ಮಾಡ್ಕೊಂಡ್ರಿ. ಸೊ ಇಲ್ಲಿ ಏನು ಮಾಡ್ಬೇಕು, ಇಲ್ಲಿ ನಾ ನಿಮಗೆ ಹೇಳ್ದಂಗೆ 2 ಮಾಡಲ್, ಒಂದು ಎಡ್ಮಿನ್ ಮಾಡಲ್, ಒಂದು ಯೂಸರ್ ಮಾಡಲ್. ಈ ಯೂಸರ್ ಸೈನಪ್ ಮತ್ತು ಯೂಸರ್ ಸೈನ್ ಇನ್ ಪೇಜ್ ನೀವು ಕಾಂಪೋನೆಂಟ್ಸ್ನೊಳಗೆ ಆ್ಯಡ್ ಮಾಡ್ಬೋದು. ಮುಂದೆ ಏನಕ್ಕೈತಿ, ಭಾಳ ಪೇಜಸ್ ತಗೊಂಡು ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಕೈತಿ. ಅದಕ್ಕೆ ನಾವೇನು ಮಾಡೋಣ, ಎಡ್ಮಿನ್ಗೆ ಬೇರೆ ಕಾಂಪೋನೆಂಟ್ಸ್, ಯೂಸರ್ಗೆ ಬೇರೆ ಕಾಂಪೋನೆಂಟ್ಸ್ ಮಾಡ್ಕೋಬೇಕಂದ್ರೆ 2 ಬೇರೆ ಬೇರೆ ಫೋಲ್ಡರ್ ಮಾಡ್ಕೊಂಬಿಡೋಣ. ಓಕೆ, ಸೊ ಫೋಲ್ಡರ್ ಹೆಂಗೆ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತೈತಿ. ಕಾಂಪೋನೆಂಟ್ಸಿಗೆ ಹೋಗ್ರಿ. ಸೊ ನ್ಯೂ ಫೋಲ್ಡರ್, ಯೂಸರ್ಗೆ ಏನು ಸಂಬಂಧಪಟ್ಟಿದ್ದೆ ಯೂಸರ್ಗೆ ಹಾಕೋನು ಯೂಸರ್ ಫೋಲ್ಡರ್ನಾಗ. ಇನ್ನು ಎಡ್ಮಿನ್ಗೆ ಸಂಬಂಧಪಟ್ಟಿದ್ದೆ, ಸೊ ಐ ವಿಲ್ ಗೋ ಫಾರ್ admin related pages in we can put in admin folder. ಈಸಿ. ಓಕೆ, ಸೊ ನನಗೇನು ಬೇಕಾಗೈತ್ರಿ, ಈ ಹೋಮ್ ಪೇಜ್ನಿಂದ 2 ಬಟನ್ ಯೂಸರಿಗೆ ಹೋಗ್ಬೇಕಾಗಿತ್ತು. ಹೋದರೆ ಯಾವ್ಯಾವ 2 ಬಟನ್, ಸೊ 2 ಕಾರ್ಡ್ಸ್ ಎಲ್ಲ ಅದಾವ ರೀ. ಓಕೆ, ಯೂಸರ್ ಕಾರ್ಡ್ಸ್. ಓಕೆ, ಯೂಸರ್ದೊಳಗದಿನ ಇಲ್ಲಿ 2 ಬಟನ್ ತೊಗೊಳೋಣ. ಓಕೆ, ಬಟನ್, ಗೋ ಫಾರ್ ಅ ಬಟನ್. ಓಕೆ, ಒಂದೇದೇನು ರೀ, ಅವ ಸೈನಪ್ ಆಗ್ಬೇಕು ಅಂದ್ರೆ ತನ್ನ ಅಕೌಂಟ್ ತಾನೇ ಕ್ರಿಯೇಟ್ ಮಾಡ್ಕೋಬೇಕಂತೇಳಿ ಒಂದು ಕಾನ್ಸೆಪ್ಟ್ನಾಗ ಇಡೋಣ. ಓಕೆ, ಸೈನಪ್. ಓಕೆ, ಸೊ ಇಲ್ಲಿ ಬಟನ್ನ ಚೆಂದ ಕಾಣ್ಬೇಕಂದ್ರೆ ನಾನು ಇನ್ಬಿಲ್ಟ್ ಅಂದರೆ ಬೂಟ್ಸ್ಟ್ರ್ಯಾಪ್ ಕ್ಲಾಸ್ ಓದ್ತೀನಿ. ಕ್ಲಾಸ್ ನೇಮ್, ಓಕೆ, BTN. ಓಕೆ, ಒಂದು ಸ್ಪೇಸ್ ಬಿಡ್ರಿ, BTN ಪ್ರೈಮರಿ. ಓಕೆ, ಸೊ ಯೂಸರ್ ಸೈನಪ್ ಅಂತ ಬರೆದ್ಬಿಡ್ರಿ. ಇಲ್ಲಿ ಯೂಸರ್ನೊಳಗೆ ಇದೆ ರೀ, ಸೈನಪ್ ಅಂತ ಬರೀರಿ, ನಡೀತೀವಿ. ಓಕೆ, ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರೀರಿ. ನೆಕ್ಸ್ಟ್ ಇನ್ನೊಂದು ಬಟನ್ ಇಲ್ಲ, ಸೊ ಐ ವಿಲ್ ಟೇಕ್ ಒನ್ ಮೋರ್ ಬಟನ್. ಓಕೆ, ಸೊ ಇಲ್ಲಿ ಸೈನ್ ಇನ್. ಓಕೆ, SIGN. ಓಕೆ, ಸೈನ್ ಇನ್. ಓಕೆ, ಇಲ್ಲಿ ಅಗೇನ್ ಯು ಕ್ಯಾನ್ ಅಪ್ಲೈ ದಿಸ್ ಕ್ಲಾಸ್, ಅಂದರೆ ಈ ಬೂಟ್ಸ್ಟ್ರ್ಯಾಪ್ ಕ್ಲಾಸ್ ಅಪ್ಲೈ ಮಾಡಿರಿ. ಸೊ ಐ ವಿಲ್ ಅಪ್ಲೈ ದಿಸ್ ಬೂಟ್ಸ್ಟ್ರ್ಯಾಪ್ ಕ್ಲಾಸ್. ಓಕೆ, ಸೊ ಇದಾದಮೇಲೆ ಹೆಂಗೆ ಕಾಣ್ತೈತಿ ಪೇಜ್ ನೋಡೋಣ. ಓಕೆ, ಸೈನಪ್ ಮತ್ತು ಸೈನ್ ಇನ್ ಬಂತು. ಸ್ವಲ್ಪ ಇದು ಈ ಕಡೆ ಒಂದು ಸ್ವಲ್ಪ ನಡ್ಬೇಕು ಸ್ಪೇಸ್ ಬಿಟ್ಟಿದ್ರೆ ಚಲೋ ಆಕಿತ್ತು ಅಂತಂದರೆ ಒಂದು ಮಾರ್ಜಿನ್ ಲೆಫ್ಟ್ ಹೇಳ್ಕೊಂಬಿಡ್ರಿ. ಓಕೆ, ನೀವು ಇನ್ಲೈನ್ CSS ಬರೆದ್ಬಿಡ್ರಿ. ಗೋ ಫಾರ್ ಅ ಸ್ಟೈಲ್. ಓಕೆ, ಸ್ಟೈಲ್ನೊಳಗೆ ಮಾರ್ಜಿನ್ ಲೆಫ್ಟ್ ಅಂದ್ರೆ ಅದು ಗೋ ಫಾರ್ ಅ ಮಾರ್ಜಿನ್ ಲೆಫ್ಟ್. ಎಲ್ಲೈತ್ರಪ್ಪ ಮಾರ್ಜಿನ್ ಲೆಫ್ಟ್. ಓಕೆ, ಮಾರ್ಜಿನ್ ಲೆಫ್ಟ್ ಕಾಲ್ ಮಾಡಿದ್ರೆ ಒಂದು ಕೋಲನ ಅದು ವ್ಯಾಲ್ಯೂಸ್ ಏನದ ಸಿಂಗಲ್ ಕೋಟ್ನಾಗ ಕೊಡ್ಬೇಕು, ನೆನ್ಪಿಡ್ರಿ. ಸೊ ಇದೇನು ಒಂದು 20 ಪಿಕ್ಸಲ್ PX. ಓಕೆ, ಸೊ ಈಗ ನೋಡೋಣ ಔಟ್ಪುಟ್. ಓಕೆ, ದರ್ ಇಸ್ ಸ್ಪೇಸ್. ಓಕೆ, ಸೈನಪ್, ಸೈನ್ ಇನ್. ಈಗ ಫಸ್ಟ್ ಯೂಸರ್ದಷ್ಟೇ ಮಾಡ್ಕೊಂಬಿಡೋಣ, ಆಮೇಲೆ ವಿಲ್ ಗೋ ಫಾರ್ ಎಡ್ಮಿನ್ ನೋಡೋಣ. ಓಕೆ, ಸೊ ಈಗೇನಾದ್ರಿ 2 ಬಟನ್ ಕ್ರಿಯೇಟ್ ಆದವು. 2 ಬಟನ್ ಕ್ರಿಯೇಟ್ ಆದವಲ್ಲ, ಈಗ ನಾವೇನು ಮಾಡ್ಬೇಕಂತಂದ್ರೆ ಫಸ್ಟ್ ಒಂದು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಒಂದು ಪ್ಯಾಕೇಜ್ ಕರಿಬೇಕು ನೋಡ್ರಿ, ನೆವಿಗೇಷನ್ ರಿಲೇಟೆಡ್ ಪ್ಯಾಕೇಜ್ ಅದ. ಓಕೆ, Ctrl+C ಹೊಡಿರಿ, ಇದನ್ನು ಸ್ಟಾಪ್ ಮಾಡ್ತೀನಿ. ಓಕೆ, ಸೊ ಆ ಪ್ಯಾಕೇಜ್ ತೊಗೊಂಡ್ರೆ ಅಷ್ಟೇ ಏನಾಕೈತಿ, ನೆವಿಗೇಷನ್ಗೆ ಹೆಲ್ಪ್ ಆಕೈತಿ, ಇಲ್ಲಕಂದ್ರೆ ಆಗಂಗಿಲ್ಲ. ಸೊ ಆ ಪ್ಯಾಕೇಜ್ ತೊಗೊಳ್ಳಾರ ನೀವು ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಸೊ NPM ಇನ್ಸ್ಟಾಲ್. ಓಕೆ, ಪ್ಯಾಕೇಜ್ ಹೆಸರು ಹೇಳ್ತೀನಿ, ರಿಯಾಕ್ಟ್. ಓಕೆ, ರೌಟಿಂಗ್ ಸಂಬಂಧಪಟ್ಟಿದ್ದು ಹೋದರೆ ರಿಯಾಕ್ಟ್ ರೌಟರ್ ಒಂದು -DOM. ಓಕೆ, @latest. ಈಗ ಏನೈತಲ್ಲ ಅದರದೆಲ್ಲ ಕೊಡು ಅಂಥೇಳಿ ನೀವು ಹೇಳಿಬಿಟ್ರೆ ಸೊ ಇನ್ಸ್ಟಾಲ್. ಸೊ ಇದನ್ನು ಇನ್ಸ್ಟಾಲ್ ಆಕೈತಿ. ಈ ಇನ್ಸ್ಟಾಲ್ ಆಗಿದ್ದೆ ಎಲ್ಲಿ ನೋಡ್ಬೇಕಪ್ಪ ಅಂದ್ರೆ ಅಗೇನ್ ಗೋ ಫಾರ್ ಸೇಮ್ ಇಲ್ಲಿ package.jsonಗೆ ಹೋಗ್ರಿ. ಇಲ್ಲಿ ಡಿಪೆಂಡೆನ್ಸೀಸ್ ಅಂತ ಇರ್ತೈತೆ ನೋಡ್ರಿ ಡಿಪೆಂಡೆನ್ಸೀಸ್ ಎಲ್ಲೈತಿ. ಸೊ ಅಲ್ಲಿ ಗೋ ಫಾರ್ ಡಿಪೆಂಡೆನ್ಸೀಸ್ ಡೆವಲಪ್ಮೆಂಟ್. ಸೊ ವೇರ್ ಇಸ್ ದ ಡಿಪೆಂಡೆನ್ಸ್. ಓಕೆ, ಇಲ್ಲೈತೆ ನೋಡಿರಿ ಡಿಪೆಂಡೆನ್ಸೀಸ್ ರಿಯಾಕ್ಟ್ ರೌಟರ್ DOM.
ನೀವು ಇನ್ಸ್ಟಾಲ್ ಮಾಡಿದ್ದ ರಿಯಾಕ್ಟ್ ರೌಟರ್ ಡಾಮ್. ಓಕೆ, ಸೊ ಇದು ಆದಮೇಲೆ ಫಸ್ಟ್ ಆ್ಯಪ್ ಡಾಟ್ ಜೆ ಎಸ್ನೊಳಗೆ ರೌಟ್ರ್ ಕ್ರಿಯೇಟ್ ಮಾಡ್ಕೊಂಬಿಡ್ರಿ. ನೀವು ಏನೇ ನೀವು ಇಲ್ಲಿ ರೌಟ್ರ್ ಹಾಕೊಂಡ್ರು ನೀವು ಎಲಿಮೆಂಟ್ ಕಾಲ್ ಮಾಡೋದಲ್ಲಿ ಆ್ಯಪ್ ಡಾಟ್ ಜೆ ಎಸ್ನೊಳಗೆ ನೆನ್ಪಿಟ್ಬಿಡ್ರಿ. ಸೊ ಇಲ್ಲಿಂದನೇ ನೀವು ಏನು ಮಾಡ್ಬೇಕು, ಎಲ್ಲ ಎಲಿಮೆಂಟ್ಗಳು ಇಲ್ಲಿ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿಂದನೇ ಯಾರು ರೌಟರ್ನ್ಯಾಗ ಅಂದ್ರೆ ಬ್ರೌಸರ್ನ್ಯಾಗ ಯಾವ್ದಾರ ಹಿಂಗೆ ಪಾತ್ ಬಂತಂದ್ರೆ ರೌಟ್ರ್ ಬಂತಂದ್ರೆ ಅದಕ್ಕೆ ನೀವೇನು ಈ ಎಲಿಮೆಂಟ್ ಕಳ್ಸ ಅಂತೇಳಿ ಹೇಳೋದು ಅಷ್ಟೇ ಇಲ್ಲಿ ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿ ಏನು ಮಾಡಬೇಕು, ಆ ಇಂಪೋರ್ಟ್ ಇಲ್ಲಿ ನೋಡ್ರಿ ಬ್ರೌಸರ್ ಇಲ್ಲೇ ಬಂದೇ. ಓಕೆ, ಇದನ್ನು ನೀವು ಕಾಲ್ ಮಾಡ್ಬೇಕು, ಬ್ರೌಸರ್ ರೌಟರ್ ಆ್ಯಸ್ ಅ ರೌಟರ್ ರೌಟೆ ಆ್ಯಂಡ್ ಇನ್ನೊಂದು ಸೊ ಸ್ವಿಚ್ ಅಲ್ಲ, ಬ್ರೌಸರ್ ರೌಟರ್ ರೌಟೆ ರೌಟ್ಸ್ ಅಂತೇಳಿ ಬರ್ತೈತಿ. ಯು ಕ್ಯಾನ್ ಗೋ ಫಾರ್ ಅ ರೌಟ್ಸ್. ಓಕೆ, ರೌಟ್ಸ್ ಹೋದರೆ ಇವು ಮೂರು ಬರ್ತಾವೆ. ರೌಟರ್ ಫಸ್ಟ್ ಇರ್ತೈತಿ, ಇದು ಪೇರೆಂಟ್, ಇದು ಚೈಲ್ಡ್, ರೌಟ್ಸ್, ಆಮೇಲೆ ರೌಟೆ. ಓಕೆ, ಸೊ ಇದನ್ನು ಹೋಮ್ ಪೇಜ್ ಏನೈತಲ್ಲ ನಾ ಅದರೊಳಗೆ ಹೆಂಗೆ ಡಿಕ್ಲೇರ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಫಸ್ಟ್ ರೌಟರ್ ನೋಡ್ರಿ, ಗೋ ಫಾರ್ ಅ ರೌಟರ್. ಓಕೆ, ರೌಟರ್ ಇದನ್ನು ಎಲಿಮೆಂಟ್. ಓಕೆ, ಈ ಎಲಿಮೆಂಟ್ನೊಳಗೆ ರೌಟ್ಸ್. ಓಕೆ, ಸೊ ಗೋ ಫಾರ್ ಅ ರೌಟ್ಸ್. ಓಕೆ, ಅದರೊಳಗೆ ರೌಟೆ ಹೌದ್ರೆ, ಸೊ ಇದ್ರೊಳಗೆ ರೌಟೆ ಹೌದಾ. ಸೊ ಇದ್ರೊಳಗೆ ನೋಡಿರಿ ಅದೇ ಬಂದ್ಬಿಡ್ತೆ. ಸೊ ಇಲ್ಲಿ ಯಾವಾಗಿದು ಲ್ಯಾಂಡಿಂಗ್ ಪೇಜ್, ದಿಸ್ ಈಸ್ ಅ ಕಾಲ್ಡ್ ಅ ಲ್ಯಾಂಡಿಂಗ್. ಈ ಪಾತ್ ಬ್ರೌಸರ್ನೊಳಗೆ ಬಂತಂದ್ರೆ ಏನು ಕಾಲ್ ಆಗ್ಬೇಕು, ಹೋಮ್ ಪೇಜ್. ಆಲ್ರೆಡಿ ನಾ ಹೋಮ್ ಪೇಜ್ ಇಂಪೋರ್ಟ್ ಮಾಡ್ಕೊಂಡೀನಿ. ಸೊ ಇದನ್ನು ಕಾಲ್ ಆಗಿಬಿಡ್ಬೇಕು. ಸೊ ನನಗೇನಾಗ್ಬಿಡುತ್ತೆ, ಸೊ ಇದು ಬೇಡ ಈಗ ನಾ, ಯಾಕಂದ್ರೆ ಅಲ್ಲಿ ಪಾತ್ನೊಳಗೆ ಕಾಲ್ ಮಾಡ್ಕೊಂಡ್ಬಿಟ್ಟೀನಿ, ಇದು ಬೇಡ. ಸೊ ಹಿಂಗೆ ನೀವು ಎಲ್ಲಿ ಬೇಕಾದಲ್ಲಿ ಇದು ಯೂಸರ್ ಫೋಲ್ಡರ್ನಾಗಾರ ಎಲಿಮೆಂಟ್ ಕ್ರಿಯೇಟ್ ಮಾಡಿರಿ, ಎಡ್ಮಿನ್ ಫೋಲ್ಡರ್ನಾಗಾರ ಕಾಂಪೋನೆಂಟ್ ಕ್ರಿಯೇಟ್ ಮಾಡಿರಿ, ಅವೆಲ್ಲ ಎಲ್ಲಿ ತೊಗೊಂಬರ್ಬೇಕು ರೀ, ಆ್ಯಪ್ ಡಾಟ್ ಜೆ ಎಸ್ನೊಳಗೆ ತೊಗೊಂಬಂದು ಆ ಪಾತ್ ಬಂದ್ಗಳು ಈ ಎಲಿಮೆಂಟ್ ಡಿಸ್ಪ್ಲೇ ಮಾಡ್ಬೇಕು ಅಂಥೇಳಿ ನೀವು ಏನು ಹೇಳ್ಬೇಕು, ಆ್ಯಪ್ ಡಾಟ್ ಜೆ ಎಸ್ಸಿಗೆ ಹೇಳ್ಬಿಟ್ರೆ ಅದು ತಿಳ್ಕೊತೈತಿ. ಸೊ ಈಗ ನನಗೆ ಬೇಕಾಗಿದ್ದು ಎಲ್ಲಿ ಹೋಮ್ ಪೇಜ್ನೊಳಗೆ ಹೋದರೆ, ಇಲ್ಲಿ ಹೋಮ್ ಪೇಜ್ನೊಳಗೆ ನೀವು ಇನ್ನೊಂದು ನೆವಿಗೇಟ್ ಮಾಡೋಕೆ ಇಲ್ಲಿ ಇದು ಒಂದು ಇದನ್ನು ಯೂಸ್ ಮಾಡ್ಬೇಕು. ಏನಪ್ಪ ಅಂತಂದ್ರೆ ಇಂಪೋರ್ಟ್ ಹೌದ್ರೆ, ಸೊ ಯೂಸ್ ನೆವಿಗೇಟ್ ಅಂತದ ನೋಡ್ರಿ. ಏನ್ರಿ ಯೂಸ್ ನೆವಿಗೇಟ್ ಹೌದ್ರೆ, ಯೂಸ್ ನೆವಿಗೇಟ್ ಫ್ರಮ್ ಅಗೇನ್ ನೋಡ್ರಿ ರಿಯಾಕ್ಟ್ ರೌಟರ್ನಿಂದ ಬಂತಿದೆ ಹೌದ್ರೆ. ಸೊ ಫಸ್ಟ್ ಇದು ಯೂಸ್ ನೆವಿಗೇಟನ್ನು ಒಂದು ಕಾನ್ಸ್ಟೆಂಟ್ ವೇರಿಯಬಲ್ಗೆ ಹಾಕೊಂಡ್ಬಿಡೋಣ. ಓಕೆ, ಸೊ ಕಾನ್ಸ್ಟ್. ಓಕೆ, ಸೊ ಕಾನ್ಸ್ಟ್ ನೆವಿಗೇಟ್ ಅಂತೇಳಿ ಒಂದು ಕಾನ್ಸ್ಟೆಂಟ್ ವೇರಿಯಬಲ್ ಮಾಡೋಣ. ಕಾನ್ಸ್ಟ್ ನೆವಿಗೇಟ್ ಕಾನ್ಸ್ಟ್ ನೆವಿಗೇಟ್ ಈಕ್ವಲ್ ಟು ಯೂಸ್ ನೆವಿಗೇಟ್ ಹೌದ್ರೆ, ಯೂಸ್ ನೆವಿಗೇಟ್ ಇದನ್ನು ಮಾಡ್ಕೊಂಬಿಡು ಅಂತ ಹೇಳಿದಾನೆ. ಓಕೆ, ಸೊ ಈಗ ಸಿಂಪಲ್ ಏನಪ್ಪ ಅಂತಂದ್ರೆ ಈ ನೆವಿಗೇಟ್ ಯೂಸ್ ಮಾಡಿಕೊಂಡು ನಾ ಏನು ಮಾಡ್ಬೇಕು, ನನ್ನ ರೌಟ್ ಕ್ರಿಯೇಟ್ ಮಾಡ್ಬೇಕು. ರೌಟ್ ಅಂದ್ರೆ ಪಾತ್ ಕ್ರಿಯೇಟ್ ಮಾಡ್ಬೇಕು. ಪಾತ್ ಕ್ರಿಯೇಟ್ ಮಾಡಿಂದ ಅದು ಎಲ್ಲಿ ಹೋಗ್ಬೇಕಂತ ಹೇಳ್ಬೇಕು. ಒಂದೇತ ನಾನು ಏನು ಮಾಡ್ಬಿಡ್ತೀನಿ, ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿದ್ರೆ ಈ ವೇರಿಯಬಲ್ ಹೆಸರು ಏನು ಮಾಡ್ಬಿಡ್ತೀನಿ, ಲಿಂಕ್. ಓಕೆ, ಎಲ್ಲಿ ಲಿಂಕ್ ಆಗ್ಬೇಕು, ಯೂಸರ್ ಸೈನಪ್. ಏನ್ರಿ ಯೂಸರ್ ಸೈನಪ್, ಇದೊಂದು ವೇರಿಯಬಲ್ ಅಷ್ಟೇ. ಓಕೆ, ಈ ವೇರಿಯಬಲ್ನೊಳಗೆ ಒಂದು ಅನಾನಿಮಸ್ ಫಂಕ್ಷನ್, ಇದು ಅನಾನಿಮಸ್ ಫಂಕ್ಷನ್ ಬರೆದ್ಬಿಟ್ರಿ ಹೌದಾ. ಸೊ ಈ ವೇರಿಯಬಲ್ ಕಾಲ್ ಆದರೆ ಒಂದು ಈ ಫಂಕ್ಷನ್ ಕಾಲ್ ಆಗ್ಬೇಕು. ಈ ಫಂಕ್ಷನ್ದೊಳಗೆ ನಾನು ಏನು ಮಾಡಿಬಿಡ್ತೀನಿ ಅಂದರೆ ನೆವಿಗೇಟ್ ಮಾಡಿಬಿಡ್ತೀನಿ ನೋಡಿರಿ ಹೌದ್ರೆ. ನೆವಿಗೇಟ್ ಇಲ್ಲಿ ಬೇಕಾದ ಹೆಸರು ಕೊಡ್ಬೋದು ನೀವು ನೆವಿಗೇಟ್ನೊಳಗೆ ಹೌದ್ರೆ. ನಾ ಏನು ಕೊಡ್ತೀನಿ, ಯೂಸರ್ ಆಮೇಲೆ ಒಂದು ಸೈನಪ್ ಇಲ್ರಿ. ಸೊ ಐಲ್ ಗೋ ಫಾರ್ ಅ ಸೈನಪ್. ಯಾವಾಗಿದು ಕಾಣ್ತೈತಲ್ಲ ಬ್ರೌಸರ್ನೊಳಗೆ, ಸೊ ಫಸ್ಟ್ ಕಾಣ್ಬೇಕಂದ್ರೆ ಏನು ರೀ, ಈ ಯೂಸರ್ ಲಿಂಕ್ ಏನೈತಲ್ಲ, ಈ ಕಾನ್ಸ್ಟೆಂಟ್ ವೇರಿಯಬಲ್ ಏನೈತಲ್ಲ, ಒಂದು ಬಟನ್ ಕ್ಲಿಕ್ನಾಗ ಕಾಲ್ ಮಾಡ್ಬೇಕಲ್ಲ ಇದನ್ನು, ಅಂದಾಗ ಅಷ್ಟನ್ನು ಇದು ಕಾಲ್ ಆಗುತ್ತೆ. ಸೊ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಬಟನ್ ಕ್ಲಿಕ್ಕಿಗೆ ಹೋಗ್ಬೇಕು. ನಾ ಎರಡು ರೆಡಿ ಮಾಡೀನಿ, ಒಂದು ಸೈನಪ್ಪಿಗೆ ಒಂದು ಸೈನಿನಿಗೆ. ಯಾವಾಗ ಸೈನಿನ್ ಬಟನ್ ಹೊಡಿತಾನಲ್ರಿ ಇಲ್ಲ ಆನ್ ಕ್ಲಿಕ್ ನಿಮ್ಗೆ ಗೊತ್ತೈತಿ. ಸೊ ಆನ್ ಕ್ಲಿಕ್ ಇದು ಕ್ಲಿಕ್ ಮಾಡಿದ್ಗಳೇನೆ ಇದು ಕಾಲ್ ಆಗಲಿ. ಸೊ ನೋಡಿರಿ ಈಗ ಏನಾಯ್ತು, ಸಿಂಕ್ ಆಯ್ತು. ಇಲ್ಲಿಂದ ಎಲ್ಲಿಗೆ ಬಂತು, ಈ ಕ್ಲಿಕ್ ಆಗನೆ ಈ ವೇರಿಯಬಲ್ ಕಾಲ್ ಆಯ್ತು. ಈ ವೇರಿಯಬಲ್ನೊಳಗೆ ಏನು ಮಾಡಿದೀನಿ, ಈ ಫಂಕ್ಷನ್ ಬರ್ದೀನಿ. ಈ ಫಂಕ್ಷನ್ನೊಳಗೆ ಏನು ಮಾಡ್ದೀನಿ, ನೆವಿಗೇಟ್ ಯೂಸರ್ ಸೈನಪ್ ಅಂತದ ಹೌದ್ರೆ. ಸೊ ಇದಾದಮೇಲೆ ಇನ್ನೊಂದು ಕಾನ್ಸ್ಟೆಂಟ್ ಇದನ್ನ ಗತಿನ ಮಾಡಿಬಿಡೋಣ, ಕಾಪಿ. ಸೊ ಅಲ್ಲಿ ಪೇಸ್ಟ್ ಇಟ್. ಓಕೆ, ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ, ಯೂಸರ್ ಸೈನ್ ಇನ್ ಮಾಡಿಬಿಡ್ತೀನಿ ನೋಡಿರಿ. ಓಕೆ, ಸೊ ಇದೊಂದು ವೇರಿಯಬಲ್ ಡಿಕ್ಲೇರ್ ಆದರೆ ಇಲ್ಲಿ ಏನಾಗಬೇಕು, ಇಲ್ಲಿನ ಆಪ್ ಬದಲಿ ಏನಾಗಬೇಕು, ಇನ್ ಆಗ್ಬೇಕು. ಓಕೆ, ಸೊ ಇದು ಯಾವಾಗ ಕಾಲ್ ಆಗ್ಬೇಕು, ಎರಡನೇ ಬಟನ್ ಕ್ಲಿಕ್ ಮಾಡಿದಾಗ, ಯಾವಾಗ ಅವ ಸೈನ್ ಇನ್ ಬಟನ್ ಹೊಡಿತಾನಲ್ರಿ ಅವಾಗ ಕ್ಲಿಕ್ ಆಗ್ಬೇಕು. ಸೊ ಇಲ್ಲಿ ಏನಾದ ಸೈನ್ ಇನ್ ಬಟನ್ ಒಳಗೆ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಆನ್ ಕ್ಲಿಕ್. ಸೊ ಆನ್ ಕ್ಲಿಕ್ ಅಗೇನ್ ಯು ಕ್ಯಾನ್ ಆನ್ ಕ್ಲಿಕ್, ಗೋ ಫಾರ್ ಆನ್ ಕ್ಲಿಕ್, ಇಲ್ಲಿ ಕಾಲ್ ಮಾಡಿಬಿಡ್ರಿ. ಎಸ್. ಓಕೆ, ನಿಮಗೆ ಇವು ಏನಂತ ಗೊತ್ತಾಗ್ಲಿಕ್ಕಂದ್ರೆ ಜಸ್ಟ್ ಯು ಕ್ಯಾನ್ ಕಾಪಿ ಮಾಡಿರಿ.
ಕಂಟ್ರೋಲ್ ಎಫ್ ಬಿಡ್ರಿ, ಫೈಂಡ್ ಮಾಡಿಬಿಡ್ರಿ, ಸೀದಾ ನಿಮ್ಮನ್ನ ಅಲ್ಲೇ ಕರ್ಕೊಂಡು ಹೋಗ್ತೈತಿ ಏನು ಬರ್ದೇನೆ ಅಂತೇಳಿ. ಓಕೆ ನೋಡಿರಿ, ಲಿಂಕ್ ಇಲ್ಲಿ ಏನು ಮಾಡೀನಿ, ನೆವಿಗೇಟ್ ಮಾಡೀನಿ. ವಾಟ್ ಈಸ್ ದಿಸ್ ನೆವಿಗೇಟ್? ಯೂಸ್ ನೆವಿಗೇಟ್ ಯೂಸ್ ಮಾಡೀನಿ. ಈ ಯೂಸ್ ನೆವಿಗೇಟ್ ಎಲ್ಲಿಂದ ಬಂತು? ರಿಯಾಕ್ಟ್ ಡಾಮ್ನಿಂದ ಬಂತು. ಈ ರಿಯಾಕ್ಟ್ ಡಾಮ್ ಏನು ನೀವು ಇನ್ಸ್ಟಾಲೇಷನ್ ಮಾಡ್ಕೊಂಡ್ರಿ. ಸೊ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿಂದ ಏನು ಬಂತು? ಈ ಫಂಕ್ಷನ್ ಬಂತು. ಓಕೆ, ಸೊ ಈಗ ನಾನು ಸ್ಟಾರ್ಟ್ ಮಾಡಿದ್ರೆ ಒಂದು ಸಲ ನೋಡೋಣ. npm ಸ್ಟಾರ್ಟ್. ಓಕೆ, ಈಗ ಸ್ಟಾರ್ಟ್ ಮಾಡಿ ನಾವು ರನ್ ಮಾಡೋಣ. ರನ್ ಮಾಡಿ ಅಲ್ಲಿ ಏನು ಬರ್ತೈತೆ ಅಂತ ನೋಡೋಣ, ಎಲ್ಲಿ ಬ್ರೌಸರ್ನೊಳಗೆ. ಓಕೆ, ಸೊ ಇದು ಲಿಂಕ್ ಆತ. ಇಲ್ಲಿ ನೋಡಿರಿ, ಸೈನಪ್ ಅಂತ ಹೊಡ್ಯಾನ. ಏನು ಮತ್ತೆ ನೋಡಿರಿ, ಸಿಂಪಲ್ ಇಲ್ಲಿ ಬಂದೈತೆ ನೋಡಿರಿ. ನೀವು ಏನು ಕೊಟ್ಟಿರಲ್ಲ ಅಲ್ಲಿ ಯೂಸರ್ ಸೈನಪ್ ಅಂತ ಬಂದೈತಿ. ಹೌದ್ರೆ ನೆಕ್ಸ್ಟ್ ಯಾವಾಗ ನೀವು ಸೈನ್ ಇನ್ ಅಂತ ಹೊಡಿತಿರಲ್ಲ, ಏನಂತ ಬಂದೈತಿ? ಯೂಸರ್ ಸೈನ್ ಇನ್. ನೀವು ಎರಡು ಎಲ್ಲಿ ಡಿಕ್ಲೇರ್ ಮಾಡಿರಿ? ಇಲ್ಲಿ ನೀವು ಡಿಕ್ಲೇರ್ ಮಾಡಿರಿ. ಎಲ್ಲಿ? ಈ ಬಟನ್ ಹೊಡೆದ್ಗಳೇ ಇಲ್ಲಿ ಹೋಗಿ, ಈ ಬಟನ್ ಹೊಡೆದ್ಗಳೇನೆ ಇನ್ನೊಂದು ಎಲ್ಲಿದ್ರಿ? ಸೊ ಈ ಬಟನ್ ಹೊಡೆದ್ಗಳೇನೆ ಇಲ್ಲಿ ಹೋಗು ನೋಡಿರಿ. ಈ ಬಟನ್ ಇದು ಈ ವೇರಿಯೇಬಲ್ ಎಲ್ಲಿ ಕಾಲ್ ಮಾಡಿರಿ? ಈ ವೇರಿಯೇಬಲ್ ಎಲ್ಲಿ ಕಾಲ್ ಮಾಡಿರಿ ಅಂತಂದ್ರೆ ಈ ವೇರಿಯೇಬಲ್ ಆನ್ ಕ್ಲಿಕ್ನಾಗ, ಬಟನ್ ಆನ್ ಕ್ಲಿಕ್ನೊಳಗೆ. ಸೊ ಅಂದ್ರೆ ಸೊ ಆನ್ ಕ್ಲಿಕ್ ಮಾಡಿದ್ಗಳೇನೆ ಇವೆರಡು ಕಾಲ್ ಹಾಕವ. ಇವೆರಡು ಏನಕ್ಕವ್ರಿ? ಬ್ರೌಸರ್ನೊಳಗೆ ಹೊಕ್ಕೈತಿ. ಬ್ರೌಸರ್ನೊಳಗೆ ಹೊಕ್ಕೈತಿ. ಈಗ ಬ್ರೌಸರ್ನಾಗ ಹೋದ್ಮೇಲೆ ನಾವೇನು ಮಾಡ್ಬೇಕು? ನಾ ಹೇಳಿದೆ ನಿಮಗೆ, ಎಲ್ಲ ಕಾಂಪೋನೆಂಟ್ಗಳು app.jsನೊಳಗೆ ಕ್ರಿಯೇಟ್ ಆಗಬೇಕು. ಯಾವಾಗ ಅದು ಕ್ಲಿಕ್ ಆಕೈತಲ್ಲ ಅದನ್ನೇನು ಮಾಡ್ಬೇಕು? ಯಾವ ಕಾಂಪೋನೆಂಟ್ ನಾವು ಏನು ಮಾಡ್ಬೇಕು? ಡಿಸ್ಪ್ಲೇ ಆಕೈತೆ ಅಂತೇಳಿ ಇಲ್ಲಿ ನಾವು ಎಲಿಮೆಂಟ್ ಕೊಟ್ಬಿಟ್ರೆ ಮುಗಿದೋತ. ನಾನು ನೋಡ್ರಿ ಈ ಸಿಂಪಲ್ ಇಂಪೋರ್ಟ್. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಏನೈತ್ರಿ? ಸೈನಪ್ ಪೇಜ್ ಅಲ್ಲ, ಅದು ಯೂಸರ್ನೊಳಗೆ. ಸೊ ಐ ಆಮ್ ನಾಟ್ ಕ್ರಿಯೇಟೆಡ್ ಎಟ್. ಇಲ್ಲಿ ನಾ ಕ್ರಿಯೇಟ್ ಮಾಡ್ಕೊಂಡೇ ಇಲ್ಲ. ನಾ ಜಸ್ಟ್ ಏನು ಮಾಡೀನಿ, ಯೂಸರ್ ಫೋಲ್ಡರ್ ಅಷ್ಟೇ ಕ್ರಿಯೇಟ್ ಮಾಡ್ಕೊಂಡಿನಿ. ಈಗ ಎರಡು ಕಾಂಪೋನೆಂಟ್ ಕ್ರಿಯೇಟ್ ಮಾಡ್ಕೊಂಬಿಡೋಣ. ಸೊ ರೈಟ್ ಕ್ಲಿಕ್, ಫೋಲ್ಡರ್. ಓಕೆ, ಒಂದು ಯೂಸರ್ ಸೈನ್ ಅಪ್. ಯು ಅಂದ್ರೆ ಯೂಸರ್ ಅಂತ ತಿಳ್ಕೊಂಬಿಡ್ಬೇಕು. ಯೂಸರ್ ಸೈನ್ ಅಪ್ ಹೌದ್ರೆ .jsx ಹೌದ್ರೆ ಒಂದು ಆತ. ಇನ್ನೊಂದು ಕಾಂಪೋನೆಂಟ್ ನ್ಯೂ ಫೈಲ್ ಹೌದ್ರೆ ಯೂಸರ್ ಸೈನ್ ಇನ್. ಓಕೆ, SININ ಹೌದ್ರೆ signin.jsx. ಓಕೆ ಫೈನ್ ಹೌದ್ರೆ. ಸೊ ಇವೆರಡೂ ಆದಮೇಲೆ ಒಂದು ಲಾಗಿನ್ ಆದಮೇಲೆ ಆಮೇಲೆ ನೋಡೋಣ. ಓಕೆ, ಸೊ ಇವೆರಡಕ್ಕೂ ನಮ್ಗೆ ಏನಾಗಬೇಕು? ಲಿಂಕ್ ಆಗ್ಬೇಕು ಅಷ್ಟೇ ಈಗ. ಓಕೆ, ಸೈನಪ್ ಪೇಜ್ನಾಗ ಏನು ಮಾಡ್ಬೇಕು ರೀ? ಸೊ ಇದು ಹೆಂಗೆ ಕ್ರಿಯೇಟ್ ಮಾಡ್ತೀರಿ? ಸಿಂಪಲ್ ಇಂಪೋರ್ಟ್ ಹೌದ್ರೆ ರಿಯಾಕ್ಟ್ ಫ್ರಾಮ್ ರಿಯಾಕ್ಟ್ ಹೌದ್ರೆ. ಸೊ ಇಲ್ಲಿ ಏನು ಮಾಡ್ಬೇಕು? ಒಂದು ಕಾನ್ಸ್ಟ್. ಓಕೆ, ಕಾನ್ಸ್ಟ್ ಯೂಸರ್ ಸೈನಪ್ ಅನ್ರಿ. ಸೊ ಇದನ್ನು ನಾನು ರಿನೇಮ್ ಮಾಡಿಬಿಡ್ತೀನಿ. ಇದನ್ನು ವೇರಿಯೇಬಲ್ ಅಂತ ಡಿಕ್ಲೇರ್ ಮಾಡಿಬಿಡ್ತೀನಿ. ಓಕೆ, ಸೊ ಇದು ಆದಾಗ ಒಂದು ಅನಾನಿಮಸ್ ಫಂಕ್ಷನ್. ಓಕೆ, ಸೊ ಅನಾನಿಮಸ್ ಫಂಕ್ಷನ್ ಈಸ್ ರೆಡಿ. ಓಕೆ, ಸೊ ಇದನ್ನು ರಿಟರ್ನ್ ಮಾಡಿಬಿಡ್ರಿ, ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಎಕ್ಸ್ಪೋರ್ಟ್. ಓಕೆ, ಡಿಫಾಲ್ಟ್ ಸೈನಪ್ ನೋಡಿ. ಓಕೆ, ಯೂಸರ್ ಸೈನಪ್ ಪೇಜ್ ಇಸ್ ರೆಡಿ. ಸೊ ಇಲ್ಲಿ ನಾವೇನು ಮಾಡಬೇಕು? ರಿಟರ್ನ್ ಒಂದು ವೆಲ್ಕಮ್ ಇದಂತ ಮಾಡಿಬಿಡೋಣ. ರಿಟರ್ನ್ ಹೋದರೆ ಒಂದು HTTP ಇದೆ. ಓಕೆ, ಸೊ ಇಲ್ಲಿ ಬ್ರೆಕೆಟ್ನೊಳಗೆ ಒಂದು, ಸೊ ಇಟ್ ಇಸ್ ರೆಡಿ. ಇಲ್ಲಿ H1, ಐ ವಿಲ್ ಗೋ ಫಾರ್ H1. ಓಕೆ, ಸೊ ಯೂಸರ್ ಸೈನಪ್ ಪೇಜ್ ಇಲ್ರಿ, ಅದು ಯೂಸರ್ ಸೈನಪ್. ಓಕೆ, ಯೂಸರ್ ಸೈನಪ್ ಪೇಜ್ ಇಸ್ ರೆಡಿ. ಸೊ ಇದನ್ನು ನಾ ತಂದೆ, ಇದನ್ನು ಸೇಮ್ ನಾನು ಏನು ಮಾಡ್ಬಿಡ್ತೀನಿ? ಕಾಪಿ, ಐ ವಿಲ್ ಮೇಕ್ ಅ ಪೇಸ್ಟ್ ಇನ್ ಯೂಸರ್ ಸೈನ್ ಇನ್. ಅದನ್ನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಯೂಸರ್ ಸೈನ್ ಇನ್. ಓಕೆ, ಸೊ ಯೂಸರ್ ಸೈನ್ ಇನ್ ಇದನ್ನು ರಿನೇಮ್, ಕಾಪಿ, ಇಲ್ಲಿ ಯೂಸರ್ ಸೈನ್ ಇನ್. ಓಕೆ, ಇದನ್ನು ಎಕ್ಸ್ಪೋರ್ಟ್ ಯೂಸರ್ ಸೈನ್ ಇನ್. ಇಲ್ಲಿ ಏನಾಗ್ಬೇಕು ರೀ? ಯೂಸರ್ ಸೈನ್ ಅಗೇನ್ ಇನ್. ಓಕೆ, ಎರಡು ಪೇಜ್ ರೆಡಿ. ಓಕೆ, ಸೊ ಇದನ್ನು ಎಲ್ಲಿ ಕಾಲ್ ಮಾಡ್ಬೇಕು? ನಾ app.js ನಾವು ಕಾಲ್ ಮಾಡಿಬಿಡ್ತೀನಿ. ಓಕೆ, ಇಲ್ಲಿ ಹೆಂಗೆ ಕಾಲ್ ಮಾಡೋದು? ಇಂಪೋರ್ಟ್. ಓಕೆ, ಸೊ ಒಂದೇದು ಏನು ಎಕ್ಸ್ಪೋರ್ಟ್ ಆಗೈತಿ? ಯೂಸರ್ ಸೈನಪ್. ಇದನ್ನು ತಂದು ಹಾಕ್ಬಿಡ್ರಿ, ಯು ಸೈನಪ್. ಓಕೆ, ಸೊ ಯು ಸೈನಪ್ ಫ್ರಾಮ್. ಓಕೆ, ಇದು ಈ ಪೇಜ್ ಎಲ್ಲಿಂದ ಬರ್ಬೇಕು ಹೇಳ್ರಿ? ಅಗೇನ್ ಸೇಮ್ ಥಿಂಗ್, ಒಂದು ಡಾಟ್ ಇಡ್ರಿ, ಒಂದು ಸ್ಲ್ಯಾಶ್ ಹಾಕ್ರಿ. ಎಲ್ಲರ ಕಾಂಪೋನೆಂಟ್ಸ್ ಕಾಣ್ತೈತಿ. ಓಕೆ, ಕಾಂಪೋನೆಂಟ್ಸ್ ಫೋಲ್ಡರ್ನಾಗ ನಂದು ಯೂಸರ್ ಫೋಲ್ಡರ್ ಕಾಣ್ತೈತಿ. ಎಸ್, ಕಾಣ್ತೈತಿ. ಅದ್ರೊಳಗೆ ನನಗೆ ಹೇಳ್ಬೇಕು ಯೂಸರ್ ಸೈನಪ್ ಪೇಜ್. ಓಕೆ, ಒಂದು ಕಾಂಪೋನೆಂಟ್ ಈಸ್ ರೆಡಿ, ಎಲಿಮೆಂಟ್ ಈಸ್ ರೆಡಿ. ಆಮೇಲೆ ಇದ್ರಂಗೆ ನನಗೇನು ಬೇಕು ನೋಡಿರಿ, ಅದ ತೋರ್ಸಕತ್ತೆ. ಇಂಪೋರ್ಟ್ ಲಾಗಿನ್ ಫ್ರಮ್, ಇದು ಎಲ್ಲ ಯೂಸರ್ ಲಾಗಿನ್ ಅಂತೇಳಿ. ಓಕೆ, ಎರಡೂ ಬೇಕು ನನಗೆ. ಓಕೆ, ಸೊ ಯಾವಾಗ ಇಲ್ಲಿ ರೌಟೇದೊಳಗೆ ಬರ್ಬೇಕು. ಈಗ ಯಾವಾಗ ರೌಟ್ ಡಿಸ್ಪ್ಲೇ ಆಕೈತಲ್ಲ, ಏನು ಡಿಸ್ಪ್ಲೇ ಆಕೈತಿ ಅಂತ ನಿಮ್ಗೆ ಗೊತ್ತೈತಿ. ಹಾಗೆ ನಾವು ಚೆಕ್ ಮಾಡೋಣ. ಹೋದರೆ ರೌಟ್ನೊಳಗೆ ಏನು ಡಿಸ್ಪ್ಲೇ ಆಕೈತಿ? ಇಲ್ಲಿ ಸೈನಪ್ ಪೇಜ್ನೊಳಗೆ, ಸಾರಿ, ಇಲ್ಲಿ ರೌಟ್ಸ್ ನಾ ಡಿಕ್ಲೇರ್ ಎಲ್ಲಿ ಮಾಡೀನಿ? ಹೋಮ್ ಪೇಜ್ನೊಳಗೆ. ಇಲ್ಲಿ ರೌಟ್ ನೋಡಿರಿ. ಇಲ್ಲಿ ಯಾವಾಗಿದು ಬ್ರೌಸರ್ನೊಳಗೆ ಇದು ಕಾಲ್ ಆಕೈತಲ್ಲ, ಸೊ ಎಲ್ಲಿ ಬರೋಣ? ಇಲ್ಲಿ ಈ ಬ್ರೌಸರ್ನೊಳಗೆ ಈ ಪಾತ್ ಕಾಲ್ ಆಕೈತಲ್ಲ, ಅವಾಗ ಏನು ಮಾಡ್ಬೇಕು?
ಯಾವ ಪೇಜ್ ಡಿಸ್ಪ್ಲೇ ಆಗ್ಬೇಕು? ಸೈನ್ ಅಪ್ ಪೇಜ್. ಯು ಕ್ಯಾನ್ ಪಾಸ್ ದಿಸ್ ಎಲಿಮೆಂಟ್ ಹಿಯರ್. ನೋಡಿರಿ ಈ ಎಲಿಮೆಂಟ್ ಇಲ್ಲಿ ಪಾಸ್ ಮಾಡೀನಿ. ನೆಕ್ಸ್ಟ್ ಇನ್ನೊಂದು ರೌಟ್ ತೊಗೊಳ್ಳೋಣ. ಸೊ ಇಲ್ಲಿ ಯಾವಾಗ ಏನು ರೀ ಇನ್ನೊಂದು ಹೋಮ್ ಪೇಜ್ನೊಳಗೆ ಇನ್ನೊಂದು ರೌಟ್ ಎಲ್ಲೈತಿ. ಸೊ ಕನ್ಫ್ಯೂಷನ್ ಆಗಬಾರ್ದು, ಚಂದ ತಿಳ್ಕೊಂಡು ಮಾಡಿಬಿಟ್ರೆ ಈಸಿ ಆಗಿಬಿಡ್ತೈತಿ. ಯೂಸರ್ ಸೈನ್ ಇನ್ ಪೇಜ್ ಈ ಯಾವಾಗ ಯೂಸರ್ ಯಾವ ಬ್ರೌಸರ್ನೊಳಗೆ ಇದು ಡಿಸ್ಪ್ಲೇ ಆಗುತ್ತಲ್ಲ ಅಂದರೆ ನಾವು ಹೋಮ್ ಪೇಜ್ನಾಗ ಏನು ಹೇಳ್ಬೇಕು? ಸೊ app.jsನೊಳಗೆ ಯಾವಾಗ ಬ್ರೌಸರ್ ಇದು ಕಾಲ್ ಮಾಡ್ತೈತಲ್ಲ ಈ ರೌಟ್, ನೀ ಯಾವಾಗ ಯಾವ್ದು ಎಲಿಮೆಂಟ್ ಕಾಲ್ ಮಾಡು? ಯೂಸರ್ ಲಾಗಿನ್ ಎಲಿಮೆಂಟೇ. ಸೊ ಮುಗಿದು ಹೋತು. ಓಕೆ, ಸೊ ಇಟ್ಸ್ ಡನ್. ಓಕೆ, ದರ್ ಇಸ್ ಅ ಒನ್ ಎರರ್. ಓಕೆ, ಏನು ರೀ ಮಾಡಲೇ ಕೆನಾಟ್ ಫೌಂಡ್ ಕಾಂಪೋನೆಂಟ್ ಯೂಸರ್ ಲಾಗಿನ್. ಓಕೆ, ಯು ಲಾಗಿನ್ ಇಲ್ಲ, ಇಟ್ಸ್ ಅನ್ ರಾಂಗ್ ಥಿಂಗ್. ಓಕೆ, ಸೊ ನೋಡ್ಬೇಕು. ಯೂಸರ್ ಆದಮೇಲೆ ಗೋ ಫಾರ್ ಯೂಸರ್ ಇಸ್ ದರ್. ಓಕೆ, ಯೂಸರ್ ಇಸ್ ದರ್. ಓಕೆ, ನೆಕ್ಸ್ಟ್ ನೋಡ್ರಿ ಯೂಸರ್ ಸೈನ್ ಇನ್ ಅಂತದ. ಇಟ್ಸ್ ನಾಟ್ ಅಸ್ ಇದು. ಓಕೆ, ಸೊ ನಾವು ಇಟ್ಸ್ ಸಾಲ್ವ್ಡ್. ಓಕೆ, ಫೈನ್. ನಾವು ಎವ್ರಿಥಿಂಗ್ ನಾವು ಹೋಮ್ ಪೇಜಿಗೆ ಬಂದೆ, ನಾನು ಸೈನ್ ಅಪ್ ಹೊಡೆದೆ. ನೋಡಿರಿ ಯೂಸರ್ ಸೈನ್ ಅಪ್ ಪೇಜ್. ನೆಕ್ಸ್ಟ್ ನಾನು ಸೈನ್ ಇನ್ ಹೊಡೆದೆ, ಯೂಸರ್ ಸೈನ್ ಇನ್ ಪೇಜ್. ಹಿಂಗೆ ನೀವು ಕಾಂಪೋನೆಂಟನ್ನು ಕರೆಕ್ಟ್ ಕಲಿಬೇಕು. ಓಕೆ, ಬಹಳ ಈಸಿ ಅನಿಸುತ್ತೆ. ಒಮ್ಮೊಮ್ಮೆ ಸ್ವಲ್ಪ ನೀವು ಏನು ಮಾಡ್ಬೇಕು? ಯು ಶುಡ್ ಪ್ರಾಕ್ಟೀಸ್ ಇಟ್ ಕ್ರಿಯೇಟಿಂಗ್ ಎ ಕಾಂಪೋನೆಂಟ್. ಇಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ ಕ್ರಿಯೇಟ್ ಮಾಡಿರಿ. ಸೊ ಕ್ರಿಯೇಟ್ ಕಾಂಪೋನೆಂಟ್ ಆದಮೇಲೆ ಸೊ ಏನು ಮಾಡ್ಬೇಕು? ಅದನ್ನು ಒಂದು ಕಾನ್ಸ್ಟೆಂಟ್ ಅಂದ್ರೆ ಒಂದು ಫಂಕ್ಷನ್ ಬರೆದು ಆ ಕಾನ್ಸ್ಟೆಂಟ್ನಾಗ ಸೇವ್ ಮಾಡಿ ಅಲ್ಲಿ ನೆವಿಗೇಟ್ ಮಾಡ್ಬೇಕು. ಈ ನೆವಿಗೇಟ್ ಮಾಡಂಗಿತ್ತಂದ್ರೆ ಏನು ಮಾಡ್ಬೇಕು ರೀ? ಆ ಪೇಜ್ನೊಳಗೆ ಯೂಸ್ ನೆವಿಗೇಟ್ ಮಾಡಬೇಕು. ಯೂಸ್ ನೆವಿಗೇಟ್ ಎಲ್ಲಿಂದ ಬರ್ತೈತಿ? ರಿಯಾಕ್ಟ್ ರೋಟರ್ ಡಾಮ್ನಿಂದ ಬರ್ತೈತಿ. ಈ ಯೂಸ್ ನೆವಿಗೇಟ್ ತೊಗೊಂಡು ಯೂಸ್ ನೆವಿಗೇಟ್ ಯೂಸ್ ಮಾಡಿ ನೆವಿಗೇಟ್ ಅಂತೇಳಿ ಮಾಡ್ಕೊಂಬಿಡ್ರಿ. ಸೊ ಯಾವಾಗ ನೀವು ಇಲ್ಲಿ ಬ್ರೌಸರ್ URL ಕೊಡ್ತಿರಲ್ಲ, ಈ ಬ್ರೌಸರ್ URL ಎಲ್ಲಿ ಅಪ್ಡೇಟ್ ಆಗ್ಬೇಕು? app.jsನೊಳಗೆ. ಆ ಬ್ರೌಸರ್ URL ಇಲ್ಲಿ ಕಾಲ್ ಮಾಡಿದ್ರೆ ಏನು ಯಾವ ಎಲಿಮೆಂಟ್ ಮೀನ್ಸ್ ಯಾವ ಪೇಜ್ ಕಾಲ್ ಆಗ್ಬೇಕಂತೇಳಿ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ನೋಡಿರಿ ಸೈನ್ ಅಪ್ ಪೇಜ್ ಎಲ್ಲಿಂದ ಇಲ್ಲಿ ನೋಡಿರಿ ಸೈನ್ ಅಪ್ ಪೇಜ್ ಎಕ್ಸ್ಪೋರ್ಟ್ ಆಗೈತಿ. ಸೈನ್ ಅಪ್ ಪೇಜ್ ಎಲ್ಲಿಂದ ಇಂಪೋರ್ಟ್ ಆತ? app.jsನೊಳಗೆ ಇಂಪೋರ್ಟ್ ಆತ. ಸೊ ಇದಕ್ಕೆ ಏನಾತ? ಒಂದು ಎಲಿಮೆಂಟ್ ಕ್ರಿಯೇಟ್ ಮಾಡಿದೆ. ಎಲಿಮೆಂಟ್ಗೆ ಏನಾತ? ಇಲ್ಲಿ ಅದನ್ನು ಏನು ಮಾಡಿದೆ? ಈ ಎಲಿಮೆಂಟ್ ನೋಡಿರಿ ಇಟ್ ಇಸ್ ಸೇಯಿಂಗ್ ಈ ಪಾತ್ ಬಂದಾಗ ಈ ಎಲಿಮೆಂಟ್ ಕಾಲ್ ಮಾಡು. ಇಟ್ಸ್ ಅನ್ ಈಸಿ. ಓಕೆ, ಸೊ ಇದು ಇಟ್ಸ್ ಆಲ್ ಅಬೌಟ್ ವಾಟ್? ರೌಟಿಂಗ್. ಓಕೆ, ಸೊ ಇದ್ರೊಳಗೆ ಏನರ ನಿಮಗೆ ಡೌಟ್ಸ್ ಇದ್ದರೆ ನೀವು ಯೂಟ್ಯೂಬ್ ಅಲ್ಲೇ ನೋಡೋತ್ನಾಗ ನನಗೆ ಕಮೆಂಟ್ ಮಾಡಿರಿ. ಇಮಿಡಿಯೇಟ್ ನಿಮಗೆ ಅದನ್ನು ಆನ್ಸರ್ ಹಾಕ್ತೀನಿ. ಓಕೆ, ಟಿಲ್ ನಾವು ದಿಸ್ ಈಸ್ ಅಬೌಟ್ ರೌಟರ್. ಓಕೆ, ಸೊ ನೆವಿಗೇಷನ್ ಹೆಂಗೆ ಮಾಡೋದು ಅಂಥೇಳಿ. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್ನೊಳಗೆ ಈ ಪೇಜ್ ಡಿಸೈನ್ ಮಾಡಿ ಮುಂದೆ ಇದನ್ನು API ಹೆಂಗೆ ಕಾಲ್ ಮಾಡೋದು ಅದನ್ನು ನೋಡೋಣಂತ. ಇದು ಇಲ್ಲಿ ತನಕ ನೀವೇನು ಮಾಡಿರಿ? ಪ್ರಾಕ್ಟೀಸ್ ಮಾಡಿರಿ. ಅಂಟಿಲ್ ನಿಮಗೇನೋ ಪ್ರಾಬ್ಲಮ್ ಇತ್ತಂದ್ರೆ ನೀವು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇದನ್ನು ಲೈಕ್ಸ್ ಮಾಡಿರಿ ವಿಡಿಯೋಸನ್ನು. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್.